ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಒಂಥರ ಕಷ್ಟ, ಬರ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿಯ ಕಷ್ಟ. ಇದೇ ಪರಿಸ್ಥಿತಿ ಬೆಂಗಳೂರಿನ ಜನ ಅನುಭವಿಸ್ತಾ ಇದ್ದಾರೆ. ಈಗ ನಾಗರಬಾವಿಯಲ್ಲಿ ನೋಡೋಣ, ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಅವಾಂತರ, ರಾತ್ರಿಯ ಮಳೆಗೆ ಒಂದು ಭಾರಿ ಅನಾಹುತವೇ ತಪ್ಪಿದೆ ಅಂತ ಹೇಳ್ಬೋದು. ರಾತ್ರಿಯ ಮಳೆಗೆ ಭಾರಿ ಅನಾಹುತ ತಪ್ಪಿದೆ. 4 ಅಮಾಯಕ ಜೀವಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾವೆ. ರಾಯಚೂರಿನಿಂದ ಕೂಲಿ ಕೆಲಸಕ್ಕೆ ಅಂತ ಶಿವು ಬಂದಿದ್ರು. ಶೆಡ್ನಲ್ಲಿ ವಾಸ ಮಾಡ್ತಾ ಇದ್ರು ಶಿವು ದಂಪತಿ, ಗಂಡ ಹೆಂಡತಿ ಮತ್ತು 2 ಮಕ್ಕಳು ಜೊತೆಗೆ. ಆ ಸಮಯದಲ್ಲಿ ಮಳೆ ಬಂದಾಗ ಧರೆಗೆ ಬೃಹತ್ ಮರ ಮತ್ತು ವಿದ್ಯುತ್ ಕಂಬ ಎರಡೂ ಕೂಡ ಬಿದ್ದಿದೆ, ಅಂದ್ರೆ ನೆಲಕ್ಕೆ ಬಿದ್ದಿದೆ. ನಾಗರಬಾವಿಯ NGF ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. BBMPಗೆ ದೂರು ಕೊಟ್ಟರು ಕೂಡ ಕ್ರಮ ತಗೊಂಡಿಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಪಾಪ ಇಡೀ ಕುಟುಂಬವೇ ಸರ್ವನಾಶ ಆಗೋಗ್ತಾ ಇತ್ತು. ಅದೃಷ್ಟವಶಾತ್ ಏನಾಗಿಲ್ಲ, ದೇವ್ರ ದಯೆ. ಸುರಿದಂತ ಧಾರಾಕಾರ ಮಳೆಗೆ ಹಲವು ಕಡೆಗಳಲ್ಲಿ ಮರಗಳು ಧರೆಗೆ ಉರುಳಿದ್ದಾವೆ. ಜೊತೆಗೆ ವಿದ್ಯುತ್ ಕಂಬಗಳಿದ್ದಾವೆ, ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿರುವಂಥದ್ದು. ನಾನೀಗ ನಾಗರಬಾವಿ ಬಳಿ ಇದ್ದೇನೆ. ನಾಗರಬಾವಿಯಲ್ಲೂ ಕೂಡ ಸಾಕಷ್ಟು ಮರಗಳು ಧರೆಗೆ ಉರುಳಿದ್ದಾವೆ. ಜೊತೆಗೆ ವಿದ್ಯುತ್ ಕಂಬವನ್ನು ಕೂಡ ಗಮನಿಸಬಹುದು. ಫುಟ್ಪಾತ್ ಪಕ್ಕದಲ್ಲೇ ಇದ್ದಂಥ ವಿದ್ಯುತ್ ಕಂಬ ಸಂಪೂರ್ಣವಾಗಿ ಕಟ್ಟಾಗಿ ಬಿದ್ದಿದೆ, ರಸ್ತೆಗೆ ಬಿದ್ದಿರುವಂಥದ್ದು. ಜೊತೆಗೆ ಒಂದು ಮರ ಕೂಡ ಇಲ್ಲಿ ಬಿದ್ದಿದೆ, ವಿದ್ಯುತ್ ಕಂಬ ಕೂಡ ಬಿದ್ದಿದೆ. ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಇನ್ನೂ ಕೂಡ ಯಾರು ಮಾಡದೇ ಇರುವಂಥದ್ದು ಆಶ್ಚರ್ಯ. ಯಾಕಂದರೆ ಎಲ್ಲರೂ ಕೂಡ, ಅಂದರೆ BBMP ಆಗಿರ್ಬೋದು, ಬೆಸ್ಕಾಂ ಆಗಿರಬಹುದು, ಜಲಮಂಡಳಿ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಈ ಮಳೆಯ ಸಂದರ್ಭದಲ್ಲಿ ಸನ್ನದ್ಧರಾಗಿರ್ತಾರೆ. ಯಾವುದೇ ರೀತಿಯಾದಂಥ ಈ ಥರದ ಘಟನೆಗಳಾದಾಗ ಕ್ವಿಕ್ ಅಂತ ರೆಸ್ಪಾನ್ಸ್ ಮಾಡ್ತಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಬೆಸ್ಕಾಂ ಅವರಾಗಲಿ ಯಾರೂ ಕೂಡ ಮಾಡಿಲ್ಲ. ಜೊತೆಗೆ BBMPಯ ನಿರ್ಲಕ್ಷ್ಯವನ್ನು ಕೂಡ ಗಮನಿಸ್ಬೋದು. ಸಂಪೂರ್ಣವಾಗಿ ಆ ಫುಟ್ಪಾತ್ ಏನಿದೆ, ಫುಟ್ಪಾತ್ ಕಿತ್ತು ಬಂದು ಮರ ಸಂಪೂರ್ಣವಾಗಿ ಬುಡ ಸಮೇತ ಬಿದ್ದರೂ ಕೂಡ ಅದನ್ನು ತೆರವು ಮಾಡುವಂಥ ಕೆಲಸವನ್ನು BBMP ಕೂಡ ಮಾಡಿಲ್ಲ. ಕೇವಲ ಮೀಟಿಂಗ್ಗಳನ್ನು ಮಾಡ್ತಾರೆ ಕಮಿಷನರ್. ಎಲ್ಲ ರೀತಿಯಾಗಿ ನಾವು ಸನ್ನದ್ಧರಾಗಿದ್ದೀವಿ, ಏನೇ ರೀತಿಯ ಸಮಸ್ಯೆಗಳಾದರೂ ಕೂಡ ಅದನ್ನು ಕೂಡಲೇ ಬಗೆಹರಿಸುವಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿ ಗಮನಿಸ್ಬೋದು, ರಾತ್ರಿ ಬಿದ್ದಂಥ ಮರಗಳಾಗಿರಬಹುದು ಅಥವಾ ಮೊನ್ನೆ ಬಿದ್ದಂಥ ಮರಗಳನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು BBMP ಮಾಡೇ ಇಲ್ಲ. ಇದು ಸ್ವಲ್ಪದರಲ್ಲಿ, ಅಂದರೆ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು, 4-5 ಜನ ವಾಸ ಕೂಡ ಮಾಡ್ತಾರೆ, ಜಸ್ಟ್ ಮಿಸ್ ಆಗಿದ್ದಾರೆ. ಅಂದರೆ ಈ ಮನೆ ಮೇಲೆ ಏನಾದರೂ ಈ ಮರ ಬಿದ್ದಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾಯಿತ್ತು, ಪ್ರಾಣಹಾನಿ ಆಗ್ತಾಯಿತ್ತು. ಆದರೆ ಯಾವುದೇ ರೀತಿಯಾದಂಥ ಅನಾಹುತಗಳು ಆಗಿಲ್ಲ, ಜಸ್ಟ್ ಮಿಸ್ ಆಗಿದ್ದಾರೆ ಅವರು. ಜೊತೆಗೆ ಈ ವಿದ್ಯುತ್ ಕಂಬ ಆಗಿರ್ಬೋದು, ಈ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು BBMPಯೂ ಮಾಡಿಲ್ಲ, ಜೊತೆಗೆ ಬೆಸ್ಕಾಂ ಕೂಡ ಮಾಡಿಲ್ಲ. ಈಗ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ಯಾ? ನೀವೆಲ್ಲರಿಗೂ ಯಾರಿಗಾದ್ರೂ ಹೇಳಿದ್ರ BBMPಗೆ ಆಗಿರ್ಬೋದು, ಬೆಸ್ಕಾಂಗೆ ಆಗಿರ್ಬೋದು, ಈ ಥರ ಒಂದು ಘಟನೆ ಆಗಿದೆ ಅಂತ? ಹೇಳಿದ್ವಿ BBMP ಅವರಿಗೆ ಫೋನ್ ಮಾಡಿದ್ವಿ. ಬುಧವಾರ ಸಂಜೆ ಮಳೆ ಬಂತು, ಗಾಳಿ ತುಂಬ ಬಂತು, ಮಳೆನೂ ಬಂತು. ಈ ಮರ ಹೋಲ್ಕೋತು, ಆ ಕೇಬಲ್ ಮೇಲೆ ಕೂತ್ಕೊಂತು ಹೋಗಿ. ಆಮೇಲೆ ಫೋನ್ ಮಾಡಿದ್ವಿ, ಯಾರು ಬಂದೇ ಇಲ್ಲ ಸರ್. ಅಂದರೆ ಮರ ವಾಲ್ದಾಗೆ ನೀವು ಕಾಲ್ ಮಾಡಿದ್ದೀರಾ? ಕಾಲ್ ಮಾಡಿದ್ವಿ, ಅವ್ರು ಯಾರೂ ಬಂದೇ ಇಲ್ಲ. ಆಮೇಲೆ ಕಂಬ ಸಹ ಅದು ನಿನ್ನೆ ಸಂಜೆ ಮಳೆ ಬಂತು. ನಿನ್ನೆ ಸಂಜೆ ಮಳೆ ಬಂದಾಗ ಆವಾಗಲೂ ಮಳೆ ಗಾಳಿ ಬಂತಲ್ಲ, ಆವಾಗ ಅದು ಬಿದ್ದೋಯ್ತು, ಕಂಬ ಬಿದ್ದೋಯ್ತು. ಆವಾಗ ಈ ಮರನೂ ಬಿದ್ದೋಯ್ತು. 8:30-9 ಗಂಟೆಲಿ ಬಿದ್ದೋಯ್ತು. ಆಮೇಲೆ ರೋಡಿನ ನೀರೆಲ್ಲ ಸಹ ಇಲ್ಲೋಗಿ ಇಲ್ಲಿ ನಿಂತ್ಕೊಳ್ಳುತ್ತೆ. ಕರೆಂಟ್ ಇದೆಯಾ? ಈಗ ಕರೆಂಟ್ ಇದೆ. ಅವರು ಅವ್ರಿಗೂ ಫೋನ್ ಮಾಡಿದ್ವಿ. ತಕ್ಷಣ ಅವ್ರು ಬಂದು ಪಾಪ 12:15 ಮಳೆ ಬರ್ತಾಯಿತ್ತು, ಕಟ್ ಮಾಡಿಬಿಟ್ಟು ತಂದು ಅಲ್ಲಿ ಕೇಬಲ್ ನೇತಾಕಿ ಹೋದ್ರು ಅಷ್ಟೇ. ಮತ್ತೆ ಬಂದು ಇದನ್ನ ಎತ್ತೋದು, ಈ ರಸ್ತೆಯಲ್ಲಿ ಅಡ್ಡ ಬಿದ್ದಿರೋ ಮರನ ತೆರವು ಮಾಡೋದು ಯಾರು ಮಾಡಿಲ್ಲ. ಯಾರು ಬಂದು ನೋಡು ಇಲ್ಲ ಸರ್ ಇಲ್ಲಿವರೆಗೂ. ನಾವು ಆ ಪ್ರಿಯಾ ಕೃಷ್ಣ ಅವ್ರಿಗೂ ಹೇಳಿದ್ವಿ, ಚರಂಡಿ ಮಾಡಿಸಿ ನೀರು ಹೋಗುತ್ತೆ, ಏನು ತೊಂದರೆ ಆಗಲ್ಲ ಅಂತ. ಅವರು 2-3 ಸಲ ಹೇಳಿದ್ರು ಮಾಡಿಸ್ಲೇ ಇಲ್ಲ, ಈ ಚರಂಡಿ ಮಾಡಿಸ್ಲೇ ಇಲ್ಲ. ಅದೇ ಸೋಮಣ್ಣ ಅವ್ರಿಗೆ 2 ಸಲ ಹೇಳೋದಕ್ಕೆ ತಡೆಗೋಡೆ ಮಾಡಿ ನಮ್ಗೆ ಅನುಕೂಲತೆ ಮಾಡಿಕೊಟ್ರು. ಈಗ ನೋಡಿ ನೀರೆಲ್ಲ ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ, ಅಮರನೇ ಬಿದ್ದೋಗುತ್ತೆ ಸರ್. ಈಗ ಅಡಿನೇ ನೀರು ಹೋಗ್ತಾ ಇದೆ ಸರ್, ನಮ್ಮ ಫೌಂಡೇಶನ್ ಎಲ್ಲ ಇದಾಗ್ತಾ ಇದೆ. ಎಷ್ಟು ಹೇಳಿದ್ರು ಅವ್ರು ತಲೆನೇ ಕೆಡಿಸ್ಕೊತಲ್ಲ ಸರ್. ನಾವು ಇವ್ರ ಹತ್ರ ತೋಡ್ಕೊಳ್ದಾನೆ ಇನ್ಯಾರ ಹತ್ರ ತೋಡ್ಕೊಳ್ಳೋದು ಸರ್? ನಾವು ಪಬ್ಲಿಕರ್ಸ್ಗಳು ಇನ್ಯಾರೇನು ಕೇಳೋದು ಹೇಳಿ? ಇವರೇ ಎಲ್ಲ ಅಂದ್ಕೊಂಡು ನಾವು ಇವ್ರಿಗೆ ಓಟ್ ಮಾಡಿದ್ರೆ ಈ ರೀತಿ ಮಾಡ್ತಾರಲ್ಲ ಇವರು, ಸರಿನಾ? ಇವ್ರಿಗೇನು ಅಷ್ಟು ಇವ್ರಿಗೆ ಹೇಳ್ಬೇಕಾ ನಾವು? ಇವ್ರಿಗೆ ಬುದ್ಧಿ ಇಲ್ವಾ? ಏನು ಇವ್ರು ಈ ಥರ ಮಾಡ್ತಾರೆ? ಬಂದ್ಬಿಟ್ಟು ಪಬ್ಲಿಕರ್ಸ್ಗಳ್ಗೆ ಅನುಕೂಲತೆ ಮಾಡಿಕೊಡ್ಬೇಕು ಇವರು.
ಇವ್ರು ಓಟ್ ಕೇಳೋದೇ ಬೇಡ, ಪಬ್ಲಿಕರ್ಸ್ಗಳಿಗೆ ಅನುಕೂಲತೆ ಮಾಡಿಕೊಟ್ರೆ ನಾವೇ ಆಗಿ ಹೋಗಿ ಓಟ್ ಮಾಡ್ತೀವಿ ಇವರಿಗೆ. ಇದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾರೊಬ್ರು ಕೂಡ ಇಲ್ಲಿವರೆಗೆ ಬಂದು ನೋಡುವಂಥ ಕೆಲಸ ಮಾಡಿಲ್ಲ. ಇಷ್ಟೊಂದು ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ, ವಿದ್ಯುತ್ ಕಂಬ ಬಿದ್ದಿದೆ, ಮರ ಬಿದ್ದಿದೆ, ಇಷ್ಟೆಲ್ಲ ಆದರೂ ಯಾರೂ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂಥದ್ದು, ಅದನ್ನು ತೆರವು ಮಾಡುವಂಥದ್ದು ಯಾವುದೂ ಕೂಡ ಮಾಡಿಲ್ಲ. ಸಿಬ್ಬಂದಿಗಳು ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ ಅನ್ನುವಂಥ ಆಕ್ರೋಶವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.